ಧ್ವನಿ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಕೀಲುಕೋಟೆ ನಗರದಲ್ಲಿ ಮಹಿಳೆಯ ರೂಪ ವಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಗಂಡನ ಮನೆಯವರು ಗಂಡ ಗೋವಿಂದರಾಜು, ಕೃಷ್ಣಪ್ಪ, ನಾರಾಯಣಪ್ಪ, ರಾಜೇಶ್, ಮಧು, ಸಂಜಯ್, ನಂದಕುಮಾರ್, ನಾಗರಾಜ್, ನಾಗರತ್ನಮ್ಮ, ಪ್ರೇಮಕುಮಾರಿ, ಸಂಪಂಗಿ ರಾಮ, ಲಕ್ಷ್ಮಣಪ್ಪ ಹಾಗೂ ಗಂಡನೂ ಆದ ಗೋವಿಂದರಾಜುರವರ ಅಕ್ರಮ ಸಂಬಂಧ ಇಟ್ಟುಕೊಂಡಿರುವ ಮಹಿಳೆ ಕೆಂಪಮ್ಮ ಸಂಬಂಧಿಕರು ಕೆಂಪಮ್ಮ, ವೆಂಕಟೇಶ್, ಮಂಜುನಾಥ್, ಚೈತ್ರ, ಮೋನಿಕಾ, ಗಂಗಮ್ಮ, ಕೆಜಿ ಮುನಿರಾಜ್, ಗುರಪ್ಪ, ನಾಗೇಶ್, ವೆಂಕಟೇಶ್, ರಾಧಮ್ಮ, ಶಿಲ್ಪಾ, ಕುತುನಾ ಇವರೆಲ್ಲರೂ ಸೇರಿ ಹಿಂದಿನಿಂದಲೂ ಇದೇ ತರ ಮಾರಣಾಂತಿಕ ಹಲ್ಲೆ ಮತ್ತು ಕೊಲೆ ಬೆದರಿಕೆ ಹಾಕಿ ಜಮೀನು ವಿಚಾರ ಮಾತನಾಡುವುದಾಗಿ ಕರೆಸಿಕೊಂಡು ಕೋಲಾರದ ಕೀಲುಕೋಟೆ ನಗರದಲ್ಲಿ ಜಮೀನು ಪತ್ರಕ್ಕೆ ಸಹಿ ಹಾಕುವಂತೆ ಒತ್ತಾಯಿಸಿ ಹಾಕದಿದ್ದಕ್ಕೆ ಕರೆದು ಮಾಡುವವರ ಹರೀಶ್ ಹಾಗೂ ಬ್ರೋಕರ್ ಮಂಜುನಾಥ್ ಇವರೆಲ್ಲರೂ ಸೇರಿ ದಿನಾಂಕ 7/12/2025 ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ಕಳಿಸಿ ಕೊಲೆಯ ಬೆದರಿಕೆ ಹಾಕಿ ಕತ್ತಲಿ ಇರುವಂತಹ ಕತ್ತಿನಲ್ಲಿ ಇದ್ದ ಮಾಂಗಲ್ಯ ಸರವನ್ನ ಕಿತ್ತುಕೊಂಡು ರಸ್ತೆ ಉದ್ದಕ್ಕೂ ಹೊಡೆದಿದ್ದಾರೆ. ಗಾಯಾಳು ಮಹಿಳೆ ಕೋಲಾರ ಜಿಲ್ಲಾ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ರೂಪಾ ವಿ ಮಹಿಳೆ ನ್ಯಾಯಕ್ಕಾಗಿ ಅಂಗಲಾಚುತ್ತಾ ಇದ್ದಾರೆ. ನೊಂದ ರೂಪಾ ವಿ ಮಹಿಳೆ ಕೋಲಾರ ಜಿಲ್ಲಾ ನಗರ ಠಾಣೆಯ ಮಾನ್ಯ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ನೊಂದ ಮಹಿಳೆ ವಿಚಾರ ಕೇಳಿ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟಿದ್ದಾರೆ. ಯಾರಿಗಂತೂ ಒಂದು ಜಮೀನು ಮಾರಾಟಿದ್ದಾರೆ, ಜಮೀನು ಮಗಳು ಕೊಡ್ರಿ ಹೆಂಗೆ ಮಾಡಿದ್ದೀರಿ ಅಂತಂದ್ರೆ ಕೇಳುತ್ತಾನೆ. ಕೇಳ್ತಾ ಇದ್ದಂಗೆ ಅವರು ನನಗೆ ಒದ್ದು ನನ್ನ ಜುಟ್ಟು ಹಿಡ್ಕೊಂಡು ಒದ್ದು ನನ್ನ ಬಟ್ಟೆ ಎಲ್ಲ ಕಿತ್ತಾಕಿ ಸೀರೆಲ್ಲ ಕಿಚ್ಚಾಡಿದಕ್ಕೆ ಮನೆ ಸುತ್ತಮುತ್ತಲವರು ಬಂದು ಎಲ್ಲ ಹಿಡ್ಕೊಂಡು ಗಂಡಿನಾಗ ಎಲ್ಲ ಹಿಡ್ಕೊಂಡು ಹೊಡೆದು ನನ್ನ ಹತ್ರ ಇರೋ ಬಂಗಾರ, ಮಂಗಲ ಚೇನು, ಗುಂಡುಗಟ್ಟು, 4 ಎಣ್ಣೆ ಕಾಸು, 10 ಗುಂಡುಗಳು, ಬಟ್ಟು ಎಲ್ಲ ಕಿತ್ಕೊಂಡು ನೀನೇನು ಮಾಡ್ತೀಯ ಮಾಡ್ಕೊ ಹೋಗು, ನಿನ್ನ ಕೈಲಿ ಏನೂ ಆಗಲ್ಲಂತ ಬಿಟ್ಟು ಜಮೀನು ತಗೊಂಡಿರೋರು, ಬ್ರೋಕರು, ಜಮೀನು ತೆಗೆದುಕೊಂಡಿರೋರು ಎಲ್ಲ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಸೈನ್ ಹಾಕು ಅಂತ ಬಿಟ್ಟು ನೀನಾದರೂ ಉಳಿಸಲ್ಲ ಬಿಟ್ಟು ಏನು ಕೊಟ್ಟಿದ್ದಾರೆ ಅಂತ ತುಂಬ ನೋವಾಗ್ತಾ ಇತ್ತು. ನನ್ನ ಪ್ರಾಣ ಉಳಿಸಲ್ಲ ಅಂತ ಹೇಳಿದ್ರೆ ಅವ್ರ ತಕ್ಕ ಶಿಕ್ಷೆ ಆಗಬೇಕು, ನ್ಯಾಯ ಸಿಗಬೇಕು. ನನ್ನ ಮಕ್ಕಳಕ್ಕ ನನ್ನ ಗಂಡನ ಸೇರ್ಕೊಂಡು ನಮ್ಮ ನೋಡಲ್ಲಿ ನೋವು ಕೊಡ್ತಾ ಇದ್ದಾರೆ, ನನ್ನ ಗಂಡನೂ ಇದ್ದಾರೆ ಇದರಲ್ಲಿ ನಿನವಲ್ಲೋ. ನನ್ನ ಹೆಸರು ರೂಪಾ. ನಾನು ಕೀಲುಕೋಟೆ ನಮ್ಮದು ಸ್ವಂತ ಊರು. ನನ್ನ ಮಗಳ ಹತ್ರ ಹೋಗಿ ನಮ್ಮ ಹಸ್ಬೆಂಡ್ರಾದ್ರು ಅವ್ರು ಹೋಗಿ ಹೋಗಿ ಕಾಲೇಜ್ ಹತ್ರ ಹೋಗಿ ಆಸ್ತಿ ಕೊಡ್ತೀವಿ ಅಮ್ಮ ಮಾತಾಡಬೇಕು, ನಿಮ್ಮಮ್ಮನ ಕರೆ ಅಂತ ಹೇಳಿದ್ದಾರೆ. ಆ ಮಗಳು ಬಂದು ನನ್ನ ರಾತ್ರಿ ಬಂದು ಹೇಳಿದ್ರು. ನಿನ್ನೆ ಹೋಗಿ ಆದಮೇಲೆ ಹೋಗಿ ನಾನು ಹೋಗಿದ್ದೆ ಗಂಗಮ್ಮ ದೇವಸ್ಥಾನ ಹತ್ರಕ್ಕೆ. ಅಲ್ಲೇ ನಮ್ಮ ಮಾವ ಎಲ್ಲರೂ ಇದ್ರು ಚಂಚು ಮಾಡ್ಕೊಂಡು. ಹೋಗಿದ ತಕ್ಷಣ ಆಸ್ತಿಗೆ ಸೈನ್ ಹಾಕು ಅಂತ ಕೇಳಿದ್ರು. ನಾನು ಯಾತಕ್ಕೋಸ್ಕರ ಸೈನ್ ಹಾಕೋಬೇಕಪ್ಪ, ನಾನು ಹಾಕಲ್ಲ, ಮಕ್ಕಳಿದ್ದಾರೆ, ನಾನು ಮಾರಾಟಕ್ಕೆ ಮಾರಕ್ಕೆ ಹೋಗಲ್ಲ ಅನ್ನೋದಕ್ಕೋಸ್ಕರ ಅವರು ಚಂಚು ಮಾಡಿಕೊಂಡು ನಮ್ಮ ಯಜಮಾನ್ರು ಇಟ್ಕೊಂಡಿರೋ ಸಂಬಂಧ, ಲೈಂಗಿಕ ಸಂಬಂಧ ಪಟ್ಟಿರೋ ಕೆಂಪಮ್ಮ ಅಂತ ಅವ್ರ ಸಂಬಂಧಿಕರು ಇವರು ಎಲ್ಲ ಸೇರಿ ನಾನು ಹಿಡ್ಕೊಂಡು ಹೊಡೆದು ದೊಣ್ಣೆಲ್ಲಿ ಹೊಡೆದು ಲೈಂಗಿಕ ಕಿಟ್ಗಳು ಕೊಟ್ಟು ಸೀರೆ ಎಲ್ಲ ಕಿತ್ತಾಕಿ ಹೊಡ್ಕೊಂಡು ಬಂದು ನನ್ನ ರಾಧಮ್ಮ ಆದಳು ಒಂದು ಮಂಗಲ ಚೈನು 60 ಗ್ರಾಮ್ ಚೈನು, ಲಕ್ಷ್ಮೀ ಕಾಸು 4, 10 ಗುಂಡು ಬಟ್ಟು ಎಲ್ಲ ಕಿತ್ಕೊಂಡಿದ್ದಾರೆ. ಕಿತ್ಕೊಂಡು ಅವ್ರ ಹತ್ರ ನಾನು ತಪ್ಪಿಸ್ಕೊಂಡು ಎಸ್.ಎನ್. ಹಾಸ್ಪಿಟ್ಲಲ್ಲಿ ಬಂದು ಅಡ್ಮಿಂಟ್ ಆಗಿದ್ದೀನಿ. ಇದೇ ಸರಿ ನಾನು 4-5 ಸರಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆದರೂ ನನಗೆ ನ್ಯಾಯ ಸಿಗಲಿಲ್ಲ. ಇದಕ್ಕಿಂತ ದೂರ ಕೊಟ್ಟಿದ್ದೆ ನಮ್ಮ ಪೊಲೀಸ್ನವ್ರಿಗೆ. ಏನು ಹೇಳಿದ್ರು? ನ್ಯಾಯ ನಾವು ಕೊಡಿಸ್ಕೊಟ್ಟಿದ್ದೀರಮ್ಮ, ನಾವು ನ್ಯಾಯ ಕೊಡಿಸ್ತೀವಿ, ನಿಮ್ಗೇನು ತೊಂದರೆ ಆಗಲ್ಲ, ನಾವು ಇದ್ದೀವಿ ಅಂತ ಹೇಳಿದ್ರು ಪೊಲೀಸರು. ಆದರೆ ನಮಗೆ ನ್ಯಾಯ ಏನೂ ಸಿಗಲಿಲ್ಲ. ಯಾರ್ಯಾರು ಇದು ನಿನ್ನ ಮೇಲೆ ಹಲ್ಲೆ ಮಾಡಿದವ್ರ ಹೆಸರೇನು? ನಿನ್ನ ಹೊಡೆದು ಕೆಂಪಮ್ಮ ಮಗ ಮಂಜುನಾಥ್, ಗಂಗಮ್ಮ, ವೆಂಕಟೇಶ್, ನಾರಾಯಣಪ್ಪ, ಕೃಷ್ಣಪ್ಪ, ಗುರಪ್ಪ, ರಾಧಮ್ಮ, ಶಿಲ್ಪಾ, ಪೃಥ್ವಿ. ಬ್ರೋಕರ್ ಯಾರು? ನಿಮ್ಮ ಜಮೀನು ಮಂಜುನಾಥ್. ಆಮೇಲೆ ಜಮೀನು ತೆಗ್ದಿರೋರು ಹರೀಶು.
ಈಗ ಏನು ಹೇಳಕ್ಕೆ ಬಿಡ್ತೀವಿ ಈಗ ಇನ್ನು ಅವರು ಇನ್ನು ಮುತ್ತಾಗಿ ಏನ ಹ್ಞೂ ಅವರೆಲ್ಲ ಸೇರಿ ಪ್ರಾಣ ಬೆದರಿಕೆ ಹಾಕಿ ನೀನು ಎಲ್ಲೋದ್ರೂ ಬಿಡಲ್ಲ, ನೀನು ಕೊಂದುಬಿಡ್ತೀನಿ, ನೀನು ಪ್ರಾಣ ಸಮೇತ ಉಳಿಸಲ್ಲ ಅಂತ ಬಿಟ್ಟು ನನ್ನ ಪ್ರಾಣನ ಬೆದರಿಕೆ ಹಾಕಿದ್ದಾರೆ. ಆದರೆ ನಾನು ಎಷ್ಟೋ ಸರಿ ನಾನು 4-5 ಸರಿ ಹೋಗಿದ್ದೀನಿ ಟೌನ್ ಸ್ಟೇಷನಲ್ಲಿ ಬಂದ್ಬಿಟ್ಟು ನ್ಯಾಯ ಅನ್ನೋದು ನಂಗೆ ಸಿಗಲಿಲ್ಲ, ನಂಗೆ ರಕ್ಷಣೆ ಅನ್ನೋದಿಲ್ಲ. ಊರಲ್ಲಿ ದೊಡ್ಡ ಮನುಷ್ಯರು ಅವ್ರು ಬಂದು ಅವ್ರ ಕಡೆನೇ ಮಾತಾಡ್ತಾರೆ. ಆದರೆ ನಾನು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನನ್ನ ಕೇಳ್ಕೊಂಡ್ರು ಕೂಡ ನನ್ನೇ ನನ್ನ ದುಶ್ಮನ್ಗಳು ಅಂತ ನಾನು ಮಾತಾಡ್ತಾರೆ. ನನ್ನ ನ್ಯಾಯ ಕೇಳ್ಕೊಂಡ್ರು ಕೂಡ ನನಗೆ ಎಲ್ಪ್ ಮಾಡೋರು ನನಗೆ ಗತಿ ಇಲ್ಲ, ನನ್ನ ರಕ್ಷಣೆ ಅನ್ನೋರು ಯಾರೂ ಕೊಡ್ತಾಯಿಲ್ಲ. ನಾನೇನ ಹೆಚ್ಚು ಕಡಿಮೆ ಆದರೂ ನಾನು ಅವರೇ ಇಷ್ಟು ಜನರನ್ನು ಹೊಣೆ. ಪೊಲೀಸರು ಇವತ್ತು ಬೆಳಗ್ಗೆ ಬಂದಿದ್ದರು ನನ್ನ ಹತ್ರಕ್ಕೆ ಐಸನಗಾರಲ್ಲಿ. ಆಮೇಲೆ ಪೊಲೀಸರು ನಾನು ಬಂದು ಕಂಪ್ಲೇಂಟ್ ಕೊಡಿ ಅಂತ. ನಾನು ಇಲ್ಲಿ ಅಡ್ಮಿಂಟ್ ಆಗಿರೋದಕ್ಕೋಸ್ಕರ ನನ್ನ ಮಕ್ಕಳನ್ನ ಕಳಿಸ್ಕೊಟ್ಟೆ. ನನ್ನ ಮಕ್ಕಳು ಹೋಗಿದ್ದಕ್ಕೆ ಸರ್ಕಲ್ ಇನ್ಸ್ಪೆಕ್ಟ್ರು ಧೈರ್ಯ ತುಂಬಿ ನಾನಿದ್ದೀನಮ್ಮ, ನಾನು ನಿಮ್ಮ ಕೈ ನ್ಯಾಯ ತೋರಿಸ್ಕೊಡ್ತೀನಿ ಅಂತೇಳಿ ಅವ್ರಿಗೆ ಬುದ್ಧಿ ಹೇಳಿ ಶಾಂತವಾಗಿ ಹೇಳಿ ಕಳಿಸಿದ್ದಾರೆ. ಆದರೆ ನಾನು ನಾಳೆವರೆಗೂ ಕಾಯ್ತೀನಿ. ನಾಳೆ ಮಧ್ಯಾಹ್ನವರೆಗೂ ಅಕಸ್ಮಾತ್ ಅವ್ರ ನ್ಯಾಯ ಕೊಡಿಸಿಲ್ಲ ಅಂತಂದರೆ ನಾನು ಜಿಲ್ಲಾಧಿಕಾರಿಗಳ ಹತ್ರ ನಾನು ರಿಪೋರ್ಟ್ ತಗೊಂಡು ಹೋಗ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಮ್ಮ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ. ಏನು ಹೇಳಿದ್ರು ಸರ್ಕಲ್ ಸಾಹೇಬ್ರು ಮಕ್ಕಳಿಗೆ ನಾನಿದ್ದೀನಮ್ಮ, ನಾನು ಇಬ್ಬರು ನನ್ನ ಹೆಣ್ಮಕ್ಳು ನೋಡಿ ನನಗೆ ಅಯ್ಯೋ ಅನ್ನಿಸ್ತೈತೆ, ನಾನು ನ್ಯಾಯ ಕೊಡಿಸ್ತೀನಿ ಅಂತ, ಅನ್ಯಾಯ ಆಗೋದು ನಾನು ಬಿಡಲ್ಲ ಅಂತೇಳಿ ಮಾತಾಡಿ ಧೈರ್ಯ ತುಂಬಿ ನನ್ನ ಹೆಣ್ಮಕ್ಳಿಗೆ ಕಳಿಸಿದ್ದಾರೆ. ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, ಟಿವಿಎಸ್, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.